ಅವರನ್ನ ಕಂಡ್ರೆ ಸಾಕು, ಸಮಾಜದಲ್ಲಿ ವಿಶಿಷ್ಟ ಗೌರವ, ಹಬ್ಬಗಳಲ್ಲಿ ಪೂಜೆಗಳಲ್ಲಿ ವಿಶೇಷ ಮನ್ನಣೆ. ಅವರು ರಸ್ತೆಗೆ ಬಂದರೆ ಸಾಕು, ಹಣ ಕೊಟ್ಟು ಆಶೀರ್ವಾದ ಪಡೆಯುತ್ತೇವೆ. ಆದರೆ ಇದೀಗ ಅವನಲ್ಲ ಅವಳು ಮಾಡಿರೋ ಕೆಲಸ ಏನು ಅಂತ ಕೇಳಿದರೆ ನೀವು ಬೆಚ್ಚಿ ಬೀಳುವುದು ಗ್ಯಾರಂಟಿ. ಹೈವೇ ರಸ್ತೆಯ ಬೆತ್ತಲೆ ಕಹಾನಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೈವೇ ರಸ್ತೆಯಲ್ಲಿ ಸುರಸುಂದರಿಯರ ಮೋಹದಾಟ. ಒಂಟಿಯಾಗಿ ತಗಲಾಕೊಂಡ್ರೆ ಕೊಡ್ತಾರೆ ವಿಚಿತ್ರ ಕಾಟ. ಮೋಹಕ ನೋಟಕ್ಕೆ ಬೆರಗಾದ್ರೆ ಸಂಕಷ್ಟ ಫೇಕ್ಸ್ ಫೇಕ್ಸ್ ಫೇಕ್ಸ್. ವಾರ 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 ಗಣ್ಣ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು, ಸಿರ 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 ಊಟ ನೀರೆಯು ನಾನು. ಅದು ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ. ಆ ಹೆದ್ದಾರಿಯಲ್ಲಿ ಒಬ್ಬಂಟಿಯಾಗಿ ಓಡಾಡುವುದೇ ಡೇಂಜರ್ ಅಪ್ಪು ಡೇಂಜರ್. ಅಲ್ಲಿ ಒಬ್ಬಂಟಿಯಾಗಿ ಓಡಾಟ ಮಾಡ್ತಿದ್ರೆ ಮಂಗಳಮುಖಿಯರು ಸುಂದರವಾಗಿ ರೆಡಿಯಾಗಿ ಬಂದು ನಿಲ್ತಾರೆ. ಅವರೇನು ಮಾಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಅವರ ಮೋಹಕ ನೋಟಕ್ಕೆ ಬೆರಗಾದ್ರೆ ಕರೆದು ಬೆತ್ತಲೆ ಮಾಡ್ತಾರೆ. ಆ ಬಳಿಕ ತಮಗೆ ಬೇಕಾದಂತೆ ವಿಡಿಯೋ ಮಾಡಿ ಅಸಲಿಯಾಟ ಶುರು ಮಾಡ್ತಾರೆ. ಇನ್ನು ಆ ಬೆತ್ತಲೆ ವಿಡಿಯೋವನ್ನ ಹೆಂಡತಿ ಮಕ್ಕಳಿಗೆ ತೋರಿಸ್ತೀವಿ ಎಂದು ಹೇಳಿ ಸುಲಿಗೆ ಮಾಡೋದೇ ಇವರ ಫುಲ್ ಟೈಮ್ ಬಿಸಿನೆಸ್. ನಾನು ವಾಕ್ ಮಾಡ್ಕೊಂಡು ಬರ್ತಾ ಇದ್ದೋ. ಅಲ್ಲಿ ಮೇನ್ ರೋಡ್ ಇರೋದ್ರಿಂದ ಅಲ್ದಾಸೆ ಬರಬೇಕು. ಅಲ್ಲಿ ಇದನ್ನು ಹಾಕ್ಬಿಟ್ಟಿದ್ದಾರೆ, ಅದೇನೋ ಕಸ ಹಾಕಬಾರ್ದು ಅನ್ನೋ ಒಂದು ಇದನ್ನು ಹಾಕಿದ್ದಾರೆ ಬ್ಯಾನರು. ಆ ಕಡೆಗೆ ರೋಡ್ ಇದೆ, ಆಮೇಲೆ ಅದ್ರ ಒಳಗಡೆ ಜಾಗ ಇದೆ, ಬರೋಕ್ಕೆ ವಾಕ್ ಮಾಡೋದು ಕಂಡು ಜಾಗ ಇದೆ. ರೋಡ ಜನ ಓಡಾಡೋ ಅಂತ ಫುಟ್ಪಾತು ಇದೆ. ಅಲ್ಲಿ ಬರ್ತಾ ಇದ್ದವರು ಏನು ಮಾಡಿರು, ಆ ಟೈಮ್ ಆ ಜಾಗದಲ್ಲಿ ಬರ್ಬೇಕಾದ್ರೆ ನಾನು ಡೈಲಿ ಅಲ್ಲೇ ಓಡಾಡ್ತಾ ಇದ್ದಿದ್ದು. ಸುಮಾರು ದಿವಸದಿಂದ ಮೋಸ್ಟ್ಲಿ ಅಬ್ಸರ್ವ್ ಮಾಡಿರಬೇಕು. ನನ್ನ ಚೈನು, ಇದು ಉಂಗುರ, ಬ್ರಾಸ್ಲೆಟು ಎಲ್ಲ ಇರೋದು. ಇನ್ನು ಮಂಗಳಮುಖಿಯರ ಬೆತ್ತಲೆ ನಾಟಕಕ್ಕೆ ಸಿಲುಕಿ 7-8 ಮಂದಿ ಕಂಗಾಲಾಗಿದ್ದಾರೆ. ಚಲುವರಾಜ, ಗವಿಯಪ್ಪ, ರಾಮಣ್ಣ ಸೇರಿದಂತೆ ಹಲವರ ಬಳಿ ಹಣ ದೋಚಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟರೆ ಕೊಲ್ಲುವುದಾಗಿ ಕೂಡ ಬೆದರಿಕೆ ಹಾಕಿದ್ದಾರಂತೆ ಈ ಮಂಗಳಮುಖಿಯರು. ಅಂಕಲ್ ಅಂದರು, ಏನಮ್ಮ ಅಂತ ಅಂದೆ. ಅಷ್ಟೊತ್ತಿಗೆ ಒಳಗಡೆಗೆ ಡೋರ್ ತೆಗ್ದಿತ್ತಲ್ಲ, ದುಬ್ಬಿಟ್ರು ಒಳಗೆ. ಅವ್ರ ಮನೆ ಶೆಡ್ ಒಳಗಡೆ ತೆಗೆದ್ಬಿಟ್ಟು ತಳ್ಳಿಬಿಟ್ಟು ಏನು ಮಾಡ್ರು, ಒಳಗೆ ಹೋಗ್ತಿದ್ದಂಗೆನೇ ಇದನ್ನು ನಂದು ನೈಟ್ ಪ್ಯಾಂಟ್ ಹಾಕಿದ್ನಲ್ಲ, ನೈಟ್ ಪ್ಯಾಂಟು ಅಂಡರ್ವೈರು ಎರಡೂ ಅಡಿಗೆ ಎಳೆದ್ಬಿಟ್ಟು ನಾವು ಹೇಳ್ಕೊಟ್ಟಂಗೆ ಹೇಳಲಿಲ್ಲ ಅಂದರೆ ಸರೋಗೋದಿಲ್ಲ, ಹಂಗೆ ಅಂತ ಧಮ್ಕಿ ಹಾಕಿ ಒದ್ರು 2 ಸಾರಿ, ಆ ತೊಡೆಗೆ ಈ ತೊಡೆಗೆ. ಆಮೇಲೆ ಒಬ್ಬಳು ಮಕ್ಕದ ಮೇಲೆ ಹೊಡೆದ್ಬಿಟ್ಟು ಭದ್ರವಾಗಿ ತಬ್ಕೊಂಬಿಟ್ಟು ನಾವು ಹೇಳ್ದಂಗೆ ಹೇಳು ಅಂತ ಹೇಳ್ಬಿಟ್ಟು ನಾನೇ ಬಂದಿದ್ದೆ ಅಂತ ಹೇಳ್ಕೊಟ್ರು. ಆವಾಗ ನಾನು ಆಮೇಲೆ ಅಷ್ಟಕ್ಕೆ ವಿಡಿಯೋ ಮಾಡ್ಕೊಂಡ್ರೆ ಅಷ್ಟು ಹೇಳಿ ಇದಾದಮೇಲೆ ಬಿಚ್ಚಿದ್ನಲ್ಲ, ಆವಾಗ ನಾನು ಹೇಳ್ದೆ ನಾನೇ ಬಂದಿದ್ದೆ ಅಂತ ನನ್ನ ಕೈಲಿ ಹೇಳಿಸ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ರೆ ಆವಾಗ ನಮ್ಮದು. ಇನ್ನು ನೆಲಮಂಗಲ ಗ್ರಾಮಾಂತರ ಠಾಣೆಯ ಕೂಗಳತೆ ದೂರದಲ್ಲೇ ಮಂಗಳಮುಖಿಯರ ಕಾರುಬಾರು ನಡೀತಿದ್ರು. ಪೊಲೀಸರು ಸುಮ್ಮನಿದ್ದಾರೆ. ಅವರೇ ರಾಜಿ ಮಾಡಿಸ್ತಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಒಟ್ಟಾರೆ ಈ ಮಂಗಳಮುಖಿಯರ ಬೆತ್ತಲೆ ಕಾಟ ಹೆಚ್ಚಾಗಿದ್ದು ಜನಸಾಮಾನ್ಯರಿಗೆ ಮುಕ್ತಿ ಸಿಗಬೇಕಿದೆ. ಮೂರ್ತಿ ವೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.